ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ಅಕ್ಷರಶಃ ಜೊತೆ ನೀಡೋದಂದ್ರೆ ನಮ್ಮ ದೇಹ ಮಾತ್ರ. ನಮ್ಮ ದೇಹದ ವಿವಿಧ ಭಾಗಗಳು ನಮಗೋಸ್ಕರ ಎಷ್ಟೆಲ್ಲ ಮಾಡ್ತವೆ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸೊಂಟ ಕಾಲುಗಳಂತೂ ನಮ್ಮ ಭಾರವನ್ನ ಹೊತ್ತು ಹೊತ್ತು ಮಧ್ಯ ವಯಸ್ಸಿನಷ್ಟರಲ್ಲಿ ಸುಸ್ತಾಗಿ ಹೋಗ್ತವೆ. ನಂತರ ಸೊಂಟ ನೋವು, ಮಂಡಿ ನೋವು, ಮೂಳೆಗಳಲ್ಲಿ ಸಿಡಿತ ಎಲ್ಲ ಶುರು. ಇತ್ತೀಚೆಗಷ್ಟೇ ಯಾವುದೋ ಹುಡುಕಾಟದಲ್ಲಿದ್ದಾಗ ಮಂಡಿ, ಮೂಳೆ ಮತ್ತು ಕೀಲುಗಳಲ್ಲಿ ಕಾಣೋ ನೋವಿಗೆ ಒಂದು ಉಪಶಮನ ದ್ರವ್ಯದ ರೆಸಿಪಿ ಸಿಕ್ತು. ಅದು ಮನೆಯಲ್ಲೇ ತಯಾರಿಸಬಹುದಾದ ಪಾಕ. ಈ ದ್ರವ್ಯ ಕೆಲವರಿಗೆ ಪರಿಣಾಮಕಾರಿ ಅನಿಸಬಹುದು, ಇನ್ನು ಕೆಲವರಲ್ಲಿ ಯಾವುದೇ ಪ್ರಯೋಜನ ಕಾಣದೇ ಇರಬಹುದು. ಆದ್ರೆ ಇದು 100% ನ್ಯಾಚುರಲ್ ಆಗಿರೋದ್ರಿಂದ ಇದನ್ನ ಸೇವಿಸೋದ್ರಿಂದ ಅಡ್ಡ ಪರಿಣಾಮ ಅಂತೂ ಆಗಲ್ಲ. ಹಾಗಾದ್ರೆ ಈ ದ್ರವ್ಯವನ್ನ ತಯಾರಿಸೋದು ಹೇಗೆ? ನೀವೇ ನೋಡಿ. ಬೇಕಾದ ಪದಾರ್ಥಗಳು: 3 ಟೇಬಲ್ ಸ್ಪೂನ್ ಒಣ ದ್ರಾಕ್ಷಿ, 40 ಗ್ರಾಂ ಕುಂಬಳಕಾಯಿ ಬೀಜ, 4 ಟೇಬಲ್ ಸ್ಪೂನ್ ಎಳ್ಳು, 200 ಗ್ರಾಂ ಜೇನು, 8 ಟೇಬಲ್ ಸ್ಪೂನ್ ಫ್ಲಾಕ್ಸ್ ಸೀಡ್ಸ್. ಈ ದ್ರವ್ಯವನ್ನ ತಯಾರಿಸುವ ವಿಧಾನ ಬಹಳ ಸುಲಭ. ಹೇಳಿರೋ ಎಲ್ಲಾ ಸಾಮಗ್ರಿಗಳನ್ನ ಮಿಕ್ಸಿಯಲ್ಲಿ ಹಾಕಿ ಎಲ್ಲಾ ಸಾಮಗ್ರಿಗಳು ಸಮನಾಗಿ ರುಬ್ಬಿಕೊಳ್ಳುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಈ ಪಾಕವನ್ನ ಒಂದು ಬಿಗಿ ಮುಚ್ಚಳದ ಪಾತ್ರೆಗೆ ಎರೆದು ಫ್ರಿಡ್ಜ್ ನಲ್ಲಿ ಇರಿಸಿ. ಪ್ರತಿದಿನ ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ಮೊದಲು ಇದನ್ನ 1 ಚಮಚ ಕುಡಿಯಿರಿ. ಈ ಪಾಕವನ್ನ ನೀವು ತಪ್ಪದೆ ಪ್ರತಿದಿನ ಕುಡಿಯುತ್ತಿದ್ರೆ ಕೆಲವೇ ವಾರಗಳಲ್ಲಿ ನಿಮ್ಮ ಸ್ನಾಯುಗಳು ಮತ್ತು ಮೂಳೆ ಕಟ್ಟುಗಳು ಬಲಗೊಳ್ತಿರೋದು ಸ್ಪಷ್ಟವಾಗಿ ಗಮನಕ್ಕೆ ಬರುತ್ತೆ ಅಂತ ಹೇಳಲಾಗಿದೆ. ಇದು ಮೂಳೆಗಳು ಮತ್ತು ಕೀಲುಗಳಲ್ಲಿ ಲವಲವಿಕೆ ತುಂಬೋದಲ್ಲದೆ ಚಯಾಪಚಯವನ್ನು ಉತ್ತಮಗೊಳಿಸುತ್ತಂತೆ. ನಿಮ್ಗೆ ಇವತ್ತಿನ ಈ ಸ್ಪೆಷಲ್ ಟಿಪ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.